ಜಯದೇವ ಆಸ್ಪತ್ರೆ ಹೆಸರು ಕೇಳಿದವರೇ ಇಲ್ಲ. ಹಾಸ್ಪಿಟಲ್ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅಂದ್ರೆ ಅದೆಷ್ಟೋ ಹೃದಯಗಳ ಪಾಲಿನ ನಿಜವಾದ ದೇವರು. 16 ವರ್ಷಗಳ ನಿಸ್ವಾರ್ಥ ಸೇವೆ ಸಲ್ಲಿಸಿರೋ ಹೃದಯವಂತನಿಗೆ ಇಂದು ಭಾವುಕ ಬೀಳ್ಕೊಡುಗೆ ನೀಡಲಾಗಿದೆ. ಬಡರೋಗಿಗಳ ಪಾಲಿಗೆ ನಿಜ ದೈವ, ಸಾವಿರಾರು ಹೃದ್ರೋಗಿಗಳಿಗೆ ಮರುಜನ್ಮ ನೀಡಿದ ಹೃದಯವಂತ, ಸರ್ಕಾರಿ ಆಸ್ಪತ್ರೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದ ಸಾಹಸಿ, ತಮ್ಮ ನಿಸ್ವಾರ್ಥ ಸೇವೆಯಿಂದ ಕರುನಾಡಿನ ಜನರ ಹೃದಯ ಗೆದ್ದ ವೈದ್ಯರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ನಾಳೆ ಜಯದೇವ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ನಿವೃತ್ತಿ. ಹೃದಯವಂತ ವೈದ್ಯನಿಗೆ ಭಾವುಕ ಬೀಳ್ಕೊಡುಗೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ, ಸರ್ಕಾರಿ ಆಸ್ಪತ್ರೆಯನ್ನ ದಕ್ಷಿಣ ಏಷ್ಯಾದಲ್ಲೇ ಫೇಮಸ್ ಮಾಡಿದ ಹೃದಯವಂತ. 16 ವರ್ಷ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿದ್ದ ಮಂಜುನಾಥ್ರ ಸೇವಾ ಅವಧಿ ನಾಳೆ ಅಂತ್ಯವಾಗಲಿದೆ. ಹೀಗಾಗಿ ಇವತ್ತು ಆಸ್ಪತ್ರೆ ಸಿಬ್ಬಂದಿ ಮಂಜುನಾಥ್ ಅವರನ್ನ ಭಾರವಾದ ಹೃದಯದಲ್ಲೇ ಬೀಳ್ಕೊಟ್ರು, ಹೂಮಳೆ ಸುರಿಸುತ್ತಾ ಕಳಿಸಿಕೊಟ್ರು. ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ಡಿಡಿ, ಪತ್ನಿ ಚೆನ್ನಮ್ಮ ಹಾಗೂ ಡಾಕ್ಟರ್ ಮಂಜುನಾಥ್ ಪತ್ನಿ ಅನಸೂಯ, ಸಚಿವ ಎಂಸಿ ಸುಧಾಕರ್ ಸೇರಿ ಹಲವರು ಭಾಗಿಯಾಗಿದ್ರು. 16 ವರ್ಷದಲ್ಲಿ ಜಯದೇವದಲ್ಲಿ 75 ಲಕ್ಷ ಜನರಿಗೆ ಚಿಕಿತ್ಸೆ ನೀಡಿದ್ದು 8 ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ನಿವೃತ್ತಿ ಬಳಿಕ ವೈದ್ಯಕೀಯ ಸೇವೆ ಮುಂದುವರಿಸುತ್ತೇನೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ಆ ಆಸ್ಪತ್ರೆಗಳಲ್ಲಿ ಯಾವ ಆಸ್ಪತ್ರೆಗೆ ಹೋಗಬೇಕು ಅನ್ಕೊಂಡಿದ್ದೀನಿ, ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ಕೇವಲ ನಿರ್ದೇಶಕ ಡೈರೆಕ್ಟರ್ ಆಗಿ ಮಾತ್ರ ಕೆಲಸ ಮಾಡಿಲ್ಲ, ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇನ್ನು ನಾನು ವಿದೇಶದಲ್ಲಿದ್ರೆ ಹಣ ಗಳಿಸೋ ಅವಕಾಶ ಇತ್ತು ಅಂತ ಮಂಜುನಾಥ್, ಸಂಪತ್ತಿಗಿಂತ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸೋದು ಮುಖ್ಯ, ಇರುವಷ್ಟು ದಿನ ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರು. ನಿವೃತ್ತಿ ಬಳಿಕ ರಾಜಕೀಯಕ್ಕೆ ಹೋಗೋದಿಲ್ಲ ಅಂತ ಡಾಕ್ಟರ್ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ತೆರವಾಗೋ ನಿರ್ದೇಶಕರ ಹುದ್ದೆಗೆ ಹಲವರು ಕಣ್ಣಿಟ್ಟಿದ್ದಾರೆ. ನಾಳೆಯೇ ನೂತನ ಡೈರೆಕ್ಟರ್ ನೇಮಕ ಆಗೋ ಸಾಧ್ಯತೆ ಇದ್ದು, ಯಾರಾಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.